ಸಾವಿನ ನಂತರ ಮನುಷ್ಯ ಏನಾಗ್ತಾನೆ? ತುಂಬ ಜನರಿಗೆ ಒಂದು ಪ್ರಶ್ನೆ ಇರುತ್ತೆ. ಯಾಕಂದರೆ ನೋಡಿ, ಒಂದಲ್ಲ ಒಂದು ದಿವಸ ನಾವು ಈ ಪ್ರಪಂಚ ಬಿಟ್ಟು ಹೋಗ್ತೀವಿ. ಸೊ ನಾವು ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅನ್ನೋದು ನಮಗೆ ಒಂದು ತಿಳ್ಕೋಬೇಕು ಅನ್ನೋ ಒಂದು ಕುತೂಹಲ ಇರುತ್ತೆ. ನೋಡಿ, ಇದ್ರ ಬಗ್ಗೆ ಕೆಲವೊಬ್ಬರು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಕೆಲವೊಬ್ರು ಹೇಳ್ತಾರೆ ಸತ್ತ ಮೇಲೆ ಅದು ಆತ್ಮ ಶಾಂತಿ ಹೊಂದಲಿಲ್ಲ ಅಂದರೆ ದೆವ್ವಾಗಿ ಬರುತ್ತೆ ಅಂತ ಹೇಳಿ ಇಲ್ಲೇ ಸುತ್ತಾಡ್ತಾ ಇರುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ರು ಹೇಳ್ತಾರೆ ಇಲ್ಲ, ಇದೇ ಒಂದು ಪ್ರಪಂಚದಲ್ಲೇ ಹುಡ್ತಾರೆ ಮತ್ತೆ ಅವರು ಅಂತ ಹೇಳಿ. ಇನ್ನು ಕೆಲವೊಬ್ರು ಹೇಳ್ತಾರೆ ಇಲ್ಲ, ಸ್ವರ್ಗ ನರಕ ಅನ್ನೋದಿದೆ, ಅಲ್ಲಿಗೆ ಹೋಗ್ತಾರೆ ಅಂತ ಹೇಳಿ. ಹೀಗೆ ಬೇರೆ ಬೇರೆ ಆದ ಒಂದು ಕಲ್ಪನೆಗಳಿದ್ದಾವೆ. ನೋಡಿ, ಯಾರು ಸತ್ತು ಮತ್ತೆ ಬದುಕಿ ನಾನು ಇಲ್ಲಿ ಹೋಗಿದ್ದೆ, ನಾನು ಹೀಗೆ ಮಾಡಿದೆ ಅಂತ ಹೇಳಿ ನಮಗೆ ಯಾರೂ ಹೇಳೋದಿಲ್ಲ. ಅಂದರೆ ಇದ್ರ ಬಗ್ಗೆ ಬರೀ ಊಹೆಗಳಿದ್ದಾವೆ ಅಷ್ಟೆ. ಹಾಗಾದರೆ ಇದ್ರ ಬಗ್ಗೆ ನಾವು ಸ್ಪಷ್ಟವಾಗಿ ಹೇಗೆ ತಿಳ್ಕೋಬೇಕು? ನೋಡಿ, ಇದ್ರ ಬಗ್ಗೆ ಫಸ್ಟ್ ನಮಗೆ ಗೊತ್ತಾಗಬೇಕು ಅಂದರೆ ಸ್ವಲ್ಪ ದೇವರು, ನಾವೇನು ನಂಬಿಕೆ ಇಟ್ಟಿರ್ತೀವಲ್ಲ ದೇವರು, ಅದ್ರ ಬಗ್ಗೆ ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ಫಸ್ಟ್ ಆಫ್ ಆಲ್. ನೋಡಿ, ಸುಮಾರು ಜನ ದೇವರು ಎಲ್ಲೋ ಒಂದು ಕಡೆಗಿದೆ, ಅದಕ್ಕೂ ಮತ್ತು ನಮಗೂ ಏನೋ ಒಂದು ಕನೆಕ್ಷನ್ ಇಲ್ಲ ಅಂತ ಅನ್ಕೊತಾರೆ. ದೇವರು ನಾವು ಮಾಡೋದನ್ನು ಏನೂ ನೋಡೋದಿಲ್ಲ. ಅಂದರೆ ದೇವರು ಅದ್ರ ಪಾಡಿಗೆ ಅದು ಇದೆ, ನಮ್ಮ ಪಾಡಿಗೆ ನಾವಿದ್ದೀವಿ. ನಾವು ಆ ದೇವ್ರ ಹತ್ರ ಹೋಗಬೇಕು ಅಂದರೆ ನಾವು ಈ ಥರ ಸಾಧನೆ ಮಾಡಬೇಕು, ಆ ಥರ ಸಾಧನೆ ಮಾಡಬೇಕು, ಅಂದರೆ ಹೆಂಡತಿ ಮಕ್ಕಳು ಎಲ್ಲ ಬಿಡಬೇಕು, ಕಾಡಿಗೆ ಹೋಗಬೇಕು, ಹಾಗೆ ಹೀಗೆ ಅಂತ ಏನೇನೇನೋ ಹೇಳ್ತಾರೆ. ನೋಡಿ, ನಮಗೂ ನಿಮಗೂ ಚೆನ್ನಾಗಿ ಗೊತ್ತಿದೆ, ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರೋದು ದೇವರೇ ಅಂತ ಹೇಳಿ. ನೋಡಿ, ಕೆಲವೊಂದು ಸಲ ನಾವು ಹೇಳ್ತೀವಿ ದೇವ್ರು ನಮಗೆಲ್ಲ ಕೊಟ್ಟ, ಅಯ್ಯೋ ದೇವರು ನನ್ನಿಂದ ಇದನ್ನು ಕಿತ್ಕೊಂಡ್ಬಿಟ್ಟ ಅಂತ ಹೇಳಿ ಕೆಲವೊಂದು ಸಲ ಎಮೋಷ್ನಲ್ ಆಗಿ ನಾವೇ ಹೇಳ್ತೀವಿ. ಅಂದರೆ ಈ ಥರ ಯಾಕೆ ಹೇಳ್ತೀವಿ ಅಂದರೆ ಅದು ನಮ್ಮಲ್ಲೇ ಇದೆ, ನಮಗೆ ಚೆನ್ನಾಗಿ ಗೊತ್ತು ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿ. ನಮ್ಮನ್ನೇ ಅಂತ ಅಲ್ಲ, ಇಡೀ ಜೀವಿ ಈ ಒಂದು ಭೂಮಿಯಲ್ಲಿ, ಈ ಒಂದು ಬ್ರಹ್ಮಾಂಡದಲ್ಲಿ ಏನೆಲ್ಲ ಇದೆಯೋ ಅದೆಲ್ಲ ದೇವರೇ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿ. ಹಾಗಾದರೆ ದೇವರಿಗೆ ಇಲ್ಲಿ ಏನು ನಡೀತಾ ಇದೆ ಅನ್ನೋದು ಏನು ಗೊತ್ತಿಲ್ವಾ? ನೋಡಿ, ಇದನ್ನು ನಾವು ಯಾವ ಥರ ತಿಳ್ಕೊಬೇಕು ಅಂತಂದರೆ, ನೋಡಿ, ಒಬ್ಬ ವ್ಯಕ್ತಿ ಒಂದು ಸೆಲ್ ಫೋನನ್ನು ಕಂಡುಹಿಡಿದ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಏನೇನೋ ಕೆಲವೊಂದು ಸಾಫ್ಟ್ವೇರ್ಗಳನ್ನು ಅವು ಇವನ್ನ ಎಲ್ಲವನ್ನು ಜೋಡಿಸಿ ಒಂದು ಸೆಲ್ ಫೋನನ್ನು ರೆಡಿ ಮಾಡಿರ್ತಾನೆ. ಅವನಿಗೆ ಗೊತ್ತಿರುತ್ತೆ ಯಾವುದು ಎಲ್ಲಿದೆ, ಹೇಗೆ ಕೆಲಸ ಮಾಡುತ್ತೆ, ಅದರಲ್ಲಿ ಏನೆಲ್ಲ ಇದೆ ಅಂತ ಹೇಳಿ. ಅದೇ ರೀತಿಯಾಗಿ ದೇವರು ಈ ಬ್ರಹ್ಮಾಂಡನ ಸೃಷ್ಟಿ ಮಾಡಿದ್ದಾನೆ ಅಂದರೆ ಇಲ್ಲಿ ಏನೇನು ನಡೀತಾ ಇದೆ ಅನ್ನೋದು ಪ್ರತಿಯೊಂದು ಆ ದೇವರಿಗೆ ಗೊತ್ತಿರುತ್ತೆ. ರೈಟ್? ಇದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಹಾಗಾದರೆ ಈಗ ಇದಕ್ಕೆ ಬರೋಣ, ಪಾಯಿಂಟಿಗೆ ಬರೋಣ, ಸತ್ತ ಮೇಲೆ ಏನಾಗ್ತೀವಿ ಅಂತ ಹೇಳಿ. ನೋಡಿ, ಇಲ್ಲಿ ಡಿಫ್ರೆಂಟಾಗಿ ಬದುಕ್ತಾ ಇದ್ದಾರೆ. ಯಾರು ಒಂದೇ ರೀತಿಯಲ್ಲಿ ಬದುಕ್ತಾ ಇಲ್ಲ. ಎಲ್ಲರ ಯೋಚನೆಗಳು ಒಂದೇ ರೀತಿಯಲ್ಲಿ ಇರೋದಿಲ್ಲ, ಬೇರೆ ಬೇರೆಯಲ್ಲಿ ಯೋಚನೆ ಮಾಡ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಇಲ್ಲಿ ಒಳ್ಳೆಯವರು ಇದ್ದಾರೆ ಮತ್ತು ಕೆಟ್ಟವರು ಇದ್ದಾರೆ. ಸೊ ಈ ರೀತಿ ಯಾಕಿದೆ? ದೇವರು ಎಲ್ಲರೂ ಒಂದೇ ರೀತಿಯಲ್ಲಿ ಇರೋ ಥರ ಮಾಡ್ಬೋದಿತ್ತಲ್ವ? ಇವಾಗ ಎಲ್ಲರೂ ಒಳ್ಳೆಯದನ್ನು ಮಾಡಿ ಎಲ್ಲರೂ ಒಳ್ಳೆಯವರಾಗೇ ಇರೋ ಥರ ಮಾಡ್ಬೋದಿತ್ತಲ್ವ? ಈ ಥರ ಯಾಕೆ ಅಂತಂದರೆ, ನೋಡಿ, ಇಲ್ಲಿ ಮುಖ್ಯವಾಗಿ ದೇವರು ಮನುಷ್ಯನಿಗೆ ಈ ಒಂದು ಫ್ರೀಡಮನ್ನು ಕೊಟ್ಟಿದ್ದಾನೆ. ರೈಟ್? ಈ ಒಂದು ಸ್ವತಂತ್ರವನ್ನು ಕೊಟ್ಟಿದ್ದಾನೆ. ಯಾಕೆ ಕೊಟ್ಟಿದ್ದಾನೆ ಫ್ರೀಡಮ್ಮು ಅಂತಂದರೆ, ಮನುಷ್ಯ ಏನು ಅಂತ ಅವನಿಗೆ ಅರ್ಥ ಮಾಡಿಸ್ಲಿಕ್ಕೆ. ರೈಟ್? ಇವಾಗ ನಾವು ಏನು ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ನಾವು ಏನು ಯೋಚನೆ ಮಾಡ್ತೀವಿ, ನಾವು ಏನು ಕರ್ಮಗಳನ್ನು ಮಾಡ್ತೀವಿ, ಅದರ ಮೇಲೆ ನಾವೇನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದರ ಒಂದು ಆಧಾರದ ಮೇಲೆ ಒಬ್ಬ ವ್ಯಕ್ತಿ ಏನಾಗಬೇಕು ಅನ್ನೋದನ್ನು, ಎಲ್ಲಿ ಹೋಗ್ತಾನೆ ಅನ್ನೋದನ್ನು ನೀವು ಡಿಸೈಡ್ ಮಾಡೋಕ್ಕಾಗಲ್ಲ. ನಮ್ಮನ್ನು ಸೃಷ್ಟಿಸಿದ ಆ ದೇವರು ಅದನ್ನು ಡಿಸೈಡ್ ಮಾಡ್ತಾನೆ. ನೋಡಿ,
ಹೇಗೆ ಅಂತಂದರೆ ನೋಡಿ, ಈ ಒಂದು ಪ್ರಪಂಚದಲ್ಲಿ ಕೆಲವೊಬ್ಬರು ತುಂಬ ಒಳ್ಳೆ ಕೆಲಸ ಮಾಡ್ತಾರೆ, ತುಂಬ ಅಂದರೆ ತುಂಬಾ ಒಳ್ಳೆ ಕೆಲಸ ಮಾಡ್ತಾರೆ. ಇನ್ನು ಕೆಲವರು ತುಂಬ ಕ್ರೂರವಾಗಿ ನಡ್ಕೊತಾರೆ. ಇವರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ರು ಸ್ವಲ್ಪ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ, ಇವರು ಕೆಟ್ಟ ಕೆಲಸ ಮಾಡ್ತಾ ಇದ್ರು ಆರಾಮಾಗೇ ಇರ್ತಾರೆ. ರೈಟ್? ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಇವನು ಅರ್ಧ ಆಯುಷ್ಯಕ್ಕೆ ಅಕಸ್ಮಾತ್ ಸತ್ತೋಗ್ಬಿಟ್ಟ ಅಂತ ಅಂದ್ಕೊಳ್ಳಿ. ಹಾಗಾದರೆ ಅವನು ಮಾಡಿರೋ ಒಳ್ಳೆ ಒಂದು ಕೆಲಸಕ್ಕೆ ಪ್ರತಿಫಲ ಏನು? ರೈಟ್? ಯಾರು ಕೊಡ್ತಾರೆ? ಅದಕ್ಕೇನು ಬೆಲೆನೇ ಇಲ್ವಾ? ಈ ದಿಕ್ಕಲ್ಲಿ ನೋಡಿದ್ರೆ ಒಬ್ಬ ವ್ಯಕ್ತಿ ತುಂಬ ಕೆಟ್ಟ ಕೆಲಸ ಮಾಡ್ತಾ ಇರ್ತಾನೆ, ಅವನು ಆರಾಮಾಗಿ ಬದುಕ್ತಾ ಇರ್ತಾನೆ, ಅವನು ಮರಣಿಸ್ತಾನೆ. ಅವನ ಒಂದು ಕರ್ಮಗಳಿಗೆ ತಕ್ಕಂತೆ ಪ್ರತಿಫಲ ಕೊಡೋರು ಯಾರು? ದೇವರು ಕೊಡ್ತಾನೆ. ಸ್ನೇಹಿತರೆ, ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ಇದಕ್ಕೆಲ್ಲ ಏನೇನು ಬೇಕೋ ಅದನ್ನೆಲ್ಲ ಪ್ರತಿಯೊಂದು ಲೆಕ್ಕಾಚಾರಗಳನ್ನು ಹಾಕಿ ಯಾರಿಗೆ ಏನೇನು ಬೇಕು, ಏನೇನು ಕರ್ಮ ಮಾಡಿದರೋ ಅದರ ಒಂದು ಪ್ರತಿಫಲ ಎಲ್ಲ ದೇವರು ಕೊಡ್ತಾನೆ. ಹಾಗಾಗಿ ನಮ್ಮ ಕರ್ಮಗಳ ಬಗ್ಗೆ ನಾವು ತುಂಬ ಎಚ್ಚರವಾಗಿರಬೇಕು. ನೋಡಿ, ಯಾರು ಏನೇ ಹೇಳಿ ಆಯಿತು, ಇವಾಗೇ ತುಂಬ ಜನ ತುಂಬ ಹೇಳ್ತಾರೆ ಮರಣ ನಂತರ ಹಂಗಿದೆ ಹಿಂಗಿದೆ ಅಂತ ಹೇಳಿ. ಯಾರು ಏನೇ ಹೇಳಿದ್ರು ಕೂಡ, 100 ಜನ ಇದ್ರ ಬಗ್ಗೆ ಹೇಳಿದ್ರು ಕೂಡ ನಾವು ಅದನ್ನು ಬ್ಲೈಂಡಾಗಿ ನಂಬಬಾರ್ದು. ನಾವು ಅದನ್ನು ಜ್ಞಾನದಿಂದ ತಿಳುವಳಿಕೆಯಿಂದ ನಾವು ಅದನ್ನು ನಂಬಬೇಕಾಗುತ್ತೆ. ಓಕೆ, ಫೈನಲ್ ಆಗಿ ನಾನು ನಿಮಗೆ ಹೇಳೋದೇನು ಅಂತಂದರೆ, ನೋಡಿ, ಮರಣದ ನಂತರ ಅದೇನಾಗುತ್ತೋ ಅದು ಹಾಗೆ ಆಗುತ್ತೆ. ರೈಟ್? ಅದನ್ನು ನಾವು ಬಿಟ್ಬಿಡೋಣ. ನೋಡಿ, ಇಷ್ಟೆಲ್ಲ ಯಾಕೆ ಹೇಳಿದೆ ಅಂದರೆ ಕೆಲವೊಂದು ವಿಚಾರಗಳು ಗೊತ್ತಿರಲಿ ಅಂತ ಹೇಳಿ ನಾವು ಇದ್ರ ಬಗ್ಗೆ ನಾವು ಗೆಸ್ ಮಾಡ್ಬೋದು. ಮರಣದ ನಂತರ ಹಂಗಿರ್ಬೋದು ಹಿಂಗಿರ್ಬೋದು ಅಂತ ಹೇಳಿ. ಹಾಗಾಗಿ ಇವಾಗ ಪ್ರೆಸೆಂಟಲ್ಲಿ ನಮ್ಮ ಕೈಯಲ್ಲಿ ಇರೋದೇನು ಅಂತಂದರೆ ಲೈಫ್. ನಾವು ಇದ್ರ ಬಗ್ಗೆ ಜಾಸ್ತಿ ನಾವು ಇದನ್ನು ಕಾನ್ಸಂಟ್ರೇಷನ್ ಕೊಡಬೇಕು. ನಾವು ಇವಾಗ ಏನು ಯೋಚನೆ ಮಾಡ್ತಾ ಇದ್ದೀವಿ, ಏನು ಕೆಲಸ ಮಾಡ್ತಾಯಿದ್ದೀವಿ, ಅಂಥ ಕರ್ಮಗಳನ್ನು ಮಾಡ್ತಾ ಇದ್ದೀವಿ, ನಮ್ಮ ಜೀವನ ಸರಿ ಇದೆಯಾ, ನಾನು ಬದುಕ್ತಾ ಇರೋ ದಾರಿ ಸರಿ ಇದೆಯಾ, ಇದ್ರ ಬಗ್ಗೆ ನಾವು ಸ್ವಲ್ಪ ಜಾಸ್ತಿ ಯೋಚನೆ ಮಾಡಬೇಕಾಗುತ್ತೆ. ನೋಡಿ, ಅದಕ್ಕೆ ಬಸವಣ್ಣವರು ಹೇಳಿದ್ದಾರೆ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಅಂತ ಹೇಳಿ.